ಇನ್ನು ಕಡಿಮೆ ಬಡ್ಡಿ ಆಸೆ ತೋರಿಸಿ ಗೋಲ್ಡ್ ಕಂಪನಿಯೊಂದು ಸುಮಾರು 70ಕ್ಕೂ ಹೆಚ್ಚು ಜನರಿಗೆ ವಂಚಿಸಿರುವಂತಹ ಒಂದು ಘಟನೆ ಈಗ ಮಂಡ್ಯದಲ್ಲಿ ಬೆಳಕಿಗೆ ಬಂದಿದೆ. ಟೆಲಿಕಾಲರ್ ಮೂಲಕ ಗ್ರಾಹಕರನ್ನು ಸಂಪರ್ಕಿಸಿ ಇತರೆ ಬ್ಯಾಂಕ್ಗಳಿಗಿಂತ ಕಡಿಮೆ ಬಡ್ಡಿ ದರದ ಆಮಿಷವನ್ನು ಇವರು ಒಡ್ಡುತ್ತಾ ಇದ್ರು. ಬಳಿಕ ಕೇವಲ 40 ರಿಂದ 50 ಪೈಸೆ ಬಡ್ಡಿ ದರದಲ್ಲಿ ಚಿನ್ನ ಅಡ ಇಟ್ಕೊಳ್ಳೋದಾಗಿ ವಂಚಿಸ್ತಾ ಇದ್ರು. ಸದ್ಯ ಗೋಲ್ಡ್ ಕಂಪನಿ ಮಾಲೀಕ ಪ್ರವೀಣ್, ಅವರ ಪತ್ನಿ ಶ್ರೀಲಕ್ಷ್ಮಿ, ಸಿಬ್ಬಂದಿ ಮತ್ತು ಮಂಜುಳಾರನ್ನ ಮಂಡ್ಯದ ಪಶ್ಚಿಮ ಪೊಲೀಸ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ವೇಳೆ 3 ಕೋಟಿ ಮೌಲ್ಯದ 3 ಕೆಜಿ ಚಿನ್ನಾಭರಣವನ್ನು ವಂಚನೆ ಮಾಡಿರೋದು ಈಗ ಬೆಳಕಿಗೆ ಬಂದಿದೆ. ಬಂಧಿತರಿಂದ ಸುಮಾರು 500 ಗ್ರಾಂ ಚಿನ್ನಾಭರಣವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸರ್, ನಾನು 595 ಗ್ರಾಮ್ ಚಿನ್ನ ಇಟ್ಟಿದ್ದೆ SBI ಮತ್ತು ಮುತ್ತೋಟ್ ಫೈನಾನ್ಸ್ ಹಲಗೂರಲ್ಲಿ. ನಾನು ಒಬ್ಬ ಪ್ರಾಮಾಣಿಕ ರೈತ, ಹಸು ಕಟ್ಕೊಂಡು ಸಣ್ಣ ಪುಟ್ಟ ಜಮೀನು ಮಾಡ್ಕೊಂಡು ಆರಾಮ ಮಾಡ್ಕೊಂಡಿದ್ವಿ. ಕೆಲವು ದಿನಗಳ ನಂತರ ಮೈಸೂರಿಂದ ಒಂದು ಹುಡುಗಿ ಫೋನ್ ಮಾಡಿದರು. ಸರ್, ನೀವು ಎಲ್ಲಾರ ಬ್ಯಾಂಕ್ಗಳಲ್ಲಿ ಮತ್ತು ಮುತ್ತೋಟ್ ಫೈನಾನ್ಸಲ್ಲಿ ಏನಾರ ಒಡವೆ ಅಡಿ ಇಟ್ಟಿದ್ರೆ ನಮ್ಮ ಬ್ರ್ಯಾಂಚಲ್ಲಿ ಇಡಿ, ನಮ್ಮದು ಮೈಸೂರಲ್ಲಿ ದೊಡ್ಡ ಬ್ರ್ಯಾಂಚ್ ಇದೆ, 60 ಪೈಸೆ ಬಡ್ಡಿ ಹಂಗೆ ಕೊಡ್ತೀವಿ. ಅದು ತಿಂಗ್ಳಿಗೆ ಬಡ್ಡಿ ಕಟ್ಟಿದ್ರು 60 ಪೈಸೆ, 6 ತಿಂಗ್ಳಿಗೆ ಕಟ್ಟಿದ್ರು 60 ಪೈಸೆ, ವರ್ಷಕ್ಕೆ ಲೆಮ್ಸಮಲ್ಲಿ ಕಟ್ಟಿದ್ರು 60 ಪೈಸೆ ಬಡ್ಡಿನೇ. ನೀವು ಯಾವ ದಿನ ಬೇಕಾದ್ರೂ ಹಣ ಕಟ್ಟಿ ನೀವು ಒಡವೆ ಬಿಡಿಸ್ಕೊಳ್ಬೋದು ನೀವು ಅಂತ ಹೇಳಿದ್ರು ಅವರು. ನಮ್ಮ ಬೇಡ, ಮೈಸೂರು ತುಂಬ ದೂರ ಇದೆ ಅಂತ ಹೇಳಿದೆ. ನಂತರ ಕೆಲವು ದಿನ ಫೋನ್ ಮಾಡಿ ನಂತರ, ಸರ್ ನೋಡಿ ಮಂಡ್ಯದಲ್ಲಿ ನಮ್ಮದು ಬ್ರ್ಯಾಂಚ್ ಇದೆ, ಬನ್ನಿ ನೀವು ಮಂಡ್ಯದಲ್ಲೇ ಇಡಿ ಅಂದರು. ಮಂಡ್ಯಕ್ಕೆ ಬಂದು ನೋಡಿದ್ವಿ, ಬ್ರ್ಯಾಂಚ್ ಇತ್ತು. ನಂತರ ಸ್ವಲ್ಪ ದಿನ ನಂತರ ಫೋನ್ ಮಾಡಿದ್ರು, ಸರ್ ಬರ್ತಾಯಿದ್ವಿ ಬರಲ್ಲ ಅಂದರು. ಬನ್ನಿ ಅಂದೆ. ದಿನಾಂಕ 23/5/2025 ಇವರು ಶ್ರೀಧರ್ ಅಂತೇಳಿ ಅವರು ಮಂಡ್ಯ ಪಶ್ಚಿಮ ಠಾಣೆಗೆ ಬಂದು ಒಂದು ದೂರನ್ನು ಕೊಡ್ತಾರೆ. ಆ ದೂರಿನಲ್ಲಿ ಅವರು ಒಟ್ಟು 595 ಗ್ರಾಮ್ನಷ್ಟು ಚಿನ್ನದ ಒಡವೆಗಳನ್ನು ಒಬ್ಬರು ಪ್ರವೀಣ್ ಅಣ್ಣ ಅವರ ಕಡೆ ಗಿರ್ವಿ ಇಟ್ಟು ಅವ್ರ ಕಡೆಯಿಂದ ಒಂದು 28,70,000 ರೂಪಾಯಿ ದುಡ್ಡನ್ನು ಪಡೆದುಕೊಂಡಿರ್ತಾರೆ. ಅದನ್ನು ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತೀನಿ ಅಂತೇಳಿ ಹೇಳಿದ್ರಿಂದ ಅದನ್ನು ಇಟ್ಟು ದುಡ್ಡನ್ನು ಪಡೆದಿರ್ತಾರೆ. ನಂತರ ದಿನಗಳಲ್ಲಿ ನಾನು ದುಡ್ಡು ಅಡ್ಜಸ್ಟ್ ಆಗಿದೆ, ನಾನು ಕೊಡ್ತೀನಿ, ನನ್ನ ಒಡವೆಯನ್ನು ವಾಪಸ್ ಕೊಡಿ ಅಂತೇಳಿ ಕೇಳಿದಾಗ ಈ ಅನಗಾ ಗೋಲ್ಡ್ ಏನು ಪ್ರವೀಣ್ ನಡೆಸ್ತಾ ಇರ್ತಾನೆ, ಈತ ಇಲ್ಲ ನೀವು ಲೇಟ್ ಮಾಡಿದ್ರಿ, ವಾಯ್ದೆ ಮುಗಿದೋಗಿದೆ, ಅಗ್ರಿಮೆಂಟ್ ಎಲ್ಲ ಆಗಿ ಮುಗಿದೋಗಿದೆ ಅಂತೇಳಿ ಸಬೂಬು ಹೇಳಿ ಅವರಿಗೆ ವಾಪಸ್ ಕೊಡೋದೇ ಇಲ್ಲ. ಹೀಗಾಗಿ ಅವರು ಒಂದು ಚೀಟಿಂಗ್ ಕೇಸನ್ನು ಪಶ್ಚಿಮ ಠಾಣೆಯಲ್ಲಿ ದಾಖಲು ಮಾಡಿರ್ತಾರೆ. ಈ ಕೇಸನ್ನು